ಶಿಥಿಲಗೊಂಡ ನೀರಿನ ಟ್ಯಾಂಕ್ಗೆ ಬಣ್ಣ ಬಳಿದಿದ್ದಾರೆ ಅಧಿಕಾರಿಗಳು. ಟ್ಯಾಂಕನ್ನು ತೆರವುಗೊಳಿಸಬೇಕು ಅಂತ ಗ್ರಾಮಸ್ಥರ ಮನವಿ. ಆದರೆ ಗ್ರಾಮಸ್ಥರ ಮನವಿಗೆ ಕ್ಯಾರೆ ಎಂದಿಲ್ಲ ಅಧಿಕಾರಿಗಳು. ಟ್ಯಾಂಕ್ಗೆ ಬಣ್ಣ ಮಾಡಿ ಬಿಲ್ ಮಾಡಿದ್ದಾರೆ ಅಧಿಕಾರಿಗಳು. ಕರಣಗಿ ಗ್ರಾಮಸ್ಥರಿಂದ ಗಂಭೀರ ಆಕ್ರೋಶ. ಇದು ಯಾದಗಿರಿ ತಾಲೂಕಿನ ಕರಣಗಿ ಗ್ರಾಮದಲ್ಲಿರುವಂಥ ನೀರಿನ ಟ್ಯಾಂಕ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಜಲ್ ಜೀವನ್ ಮಿಷನ್ ಕಳಪೆ ಕಾಮಗಾರಿ ಮಾಡಿ ನೀರು ಇಲ್ಲ, ಹೊಸ ಟ್ಯಾಂಕರ್ ಇಲ್ಲ ಅಂತ 9 ತಿಂಗಳಿನಿಂದ ನೀರು ಪೂರೈಕೆ ಇಲ್ಲದೆ ಗ್ರಾಮದಲ್ಲಿ ನೀರಿನ ಅಭಾವ ಕಾಣ್ತಾ ಇದೆ. ಶಿಥಿಲಗೊಂಡ ನೀರಿನ ಟ್ಯಾಂಕನ್ನು ತೆಗೆದು ಹೊಸ ಟ್ಯಾಂಕನ್ನು ನಿರ್ಮಿಸಬೇಕು ಅಂತ ಅಲ್ಲಿಯ ಗ್ರಾಮಸ್ಥರ ಒತ್ತಾಯ ಆಗಿತ್ತು. ಇಲ್ಲದೇ ಇದ್ದರೆ ಶಾಪುರ್ ಟು ಯಾದಗಿರಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಈ ಕೆಲಸವನ್ನು ಮಾಡುವ ಬದಲು ಶಿಥಿಲಗೊಂಡ ನೀರಿನ ಟ್ಯಾಂಕಿಗೆ ಬಣ್ಣ ಬಳಿದು ನೋಡಿ, ಇದಕ್ಕೆ ಬಣ್ಣ ಬೆಳೆದಿದ್ದಾರೆ, ಅದರಿಂದ ಬಿಲ್ ಮಾಡಿದ್ದಾರೆ ಅಂತ ಜನರ ಆಕ್ರೋಶ ನೋಡಿ ಬೀಳುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಅದನ್ನು ಸರಿ ಮಾಡಿ ಅಂತ ಗ್ರಾಮಸ್ಥರ ಮನವಿನೂ ಆಗಿತ್ತು, ಆಕ್ರೋಶನೂ ಆಗಿತ್ತು. ಇದಕ್ಕೆ ಯಾವ ಅಧಿಕಾರಿಗಳು ಕೂಡ ಸೊಪ್ಪು ಹಾಕದೆ ಬಣ್ಣ ಬಳಿದು ಅವ್ರ ಪಾಡಿಗೆ ಹೋಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕರಣಗಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ಆಲ್ರೆಡಿ ಸ್ಥಿಲಗೊಂಡಿದೆ. ಅದರ ಮೇಲೆ ಏರಿ ಸ್ವಚ್ಛ ಮಾಡಬೇಕಂದ್ರೂ ಕೂಡ ಅದು ಮೆಟ್ಲುಗಳು ಸರಿಯಾಗಿಲ್ಲ. ಇದರ ಬಗ್ಗೆ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದ್ರೂ ಅದರ ಬಗ್ಗೆ ಯಾರು ಊಹೆ ಮಾಡದೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕುಡಿಯುವ ನೀರು ಆಲ್ರೆಡಿ ಸ್ವಚ್ಛ ಮಾಡಬೇಕಂದ್ರೂ ಅದರಲ್ಲಿ ಸ್ವಚ್ಛ ಮಾಡೋಕ್ಕಾಗದಿರೋಂಥ ಸ್ಥಿತಿಯಲ್ಲಿದ್ದಾರೆ. ಮತ್ತು ಇದೇ ರೀತಿಯಾಗಿ ಊರಲ್ಲಿ ನೀರು ಕೊಳಾಯಲ್ಲಿ ಸರಿಯಾಗಿ ಬರ್ತಾ ಇಲ್ಲ. ಅದ್ರ ಬಗ್ಗೆನೂ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ, ಅದರ ನಿರ್ಲಕ್ಷ್ಯ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಮಾಡದಿದ್ದರೆ ಇದರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು. ಇದು ಏನು ಮಾಡ್ಬೇಕು? ಇದಕ್ಕೆ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಇನ್ನೂ ಏನು ಮಾಡಿಲ್ಲ. ಏನು ಮಾಡಿಲ್ಲ. ಎಷ್ಟು ದಿನ ಆಯ್ತು? ಇದು ಸುಮಾರು 18 ವರ್ಷಗಳಿಂದ ಅದೇ ರೀತಿಯಲ್ಲಿ ಇದೆ. ಕಟ್ಟಿದ ಮೇಲಿಂದ ಯಾವುದೇ ತರನಾದ ಸ್ವಚ್ಛತೆ ಕಾರ್ಯಗಳು ಆಗಿಲ್ಲ. ಏನ್ರಿ ಊರಾಗ ಎಲ್ಲಷ್ಟು ನಮಗ್ ಬಾಳ ತೊಂದ್ರೆ ಅದ. ಕೂಲಿಗೆ ಹೋದ್ರ ನಾವು ಇಲ್ಲಿ ನೀರಿಗೆ ಹೋದ್ರ ನೀರು ಬಿಡೋದಲ್ಲ, ಹುಡುಗರು ಜಗಳಾಡಿ ಬರ್ತಾವ, ಬೈತಾರ ಮಂದಿ. ನಾವಲ್ಲಿ ಕೂಲಿಗೆ ಹೋಗಟ್ಟಿಗೆ ಅಂತ ಅಲ್ಲಿ ಅಂತ ಇದಾಗಿ ಬಿಡ್ತದ. ಹೋಗಟ್ಟೆ ನಿಮ್ಮದು ಬೀಚ್ ಹಸಿಲ್ಲ ಹೋಗ್ರಿ ಎಂದಕ್ಕೆ ಅಂತ ಅಂದ್ಬಿಡ್ತಾರ. ಭಾಳ ತೊಂದರೆ ಅದ. ಟಾಕಿ ಹಸಿಲ್ಲ, ಏನಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಇದು ಮಾಡ್ಯಾರ. ನಮ್ಗೆ ಭಾಳ ತೊಂದರೆ ಅದ ನೋಡ್ರಿ. ಸಣ್ಣ ರೂಮಿಗೆ ಅದಕ್ಕೆ ಭಾಳ ತೊಂದರೆ ಅದ. ದವಾಖಾನಿಗೆ ಹೋಗ್ತೀವಿ, ನೀರು ಬರೋದಿಲ್ರಿ. ಏನು ಬರೀ ಟಾಕಿ ತೊಳಂಗಿಲ್ಲ. 3 ದಿನಕ್ಕೊಮ್ಮೆ ದವಾಖಾನೆ ಒಟ್ಟಿಗೆ ಒಂದು ಸಿಕ್ಕರು ಒಂದು ಸಿಗಂಗಿಲ್ರಿ. ನಮಗೆ ಭಾಳ ತೊಂದರೆ ಅದ ನೋಡ್ರಿ. ಸಂಡಾಸ್ಕಾದಾಗ ಸಣ್ಣ ಮಕ್ಳು ಎಲ್ಲಿ ಹೋಗ್ಬೇಕು, ದಿಮ್ಮನಿಸ್ಯಾರ ಎಲ್ಲಿ ಹೋಗ್ಬೇಕು, ಬಾಣ್ತ್ಯಾರ ಯಾಕಡೆ ಹೋಗ್ಬೇಕು, ಭಾಳ ಇದಾದ ನೋಡಿ. ನಮ್ಗೆ ಭಾಳ ಶಿರಸ ಅದ ನೋಡಿ ನಮಗೂ. ಈ ಕರಣಗಿ ಗ್ರಾಮದಲ್ಲಿ ಸುಮಾರು ಅರ್ಧ ಗ್ರಾಮಿಗೆ 7-8 ತಿಂಗಳಿಂದ ಸುಮಾರು 8-9 ತಿಂಗಳಿಂದ ನೀರು ಸರಬರಾಜು ಆಗದೆ ದಿನನಿತ್ಯ ಕೂಲಿ ಕಾರ್ಮಿಕರು ಏನದ ಹೊಲಕ್ಕೆ ಹೋಗ್ಬೇಕು ಬರ್ಬೇಕಂದ್ರೆ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಈ ಟ್ಯಾಂಕ್ ಕಟ್ಟಿ ಸುಮಾರು ವರ್ಷಗಳಾಗ್ಯದ, ಪಾಚಗಟ್ಟಿ ಹೋಗ್ಯದ. ಇದು JJM ಮಾಡೋ ಹೊತ್ತಿಗೆ ಅದೇ JJM ಕಲರ್ ಹೆಚ್ಚಿಗೆಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ತಕ್ಷಣ ಬಂದು ಕೇಸಿ 24 ಗಂಟೆಗಳಲ್ಲಿ ಬಂದು ಇದೆಲ್ಲ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾಳೆಗೆ ಇದು ಟ್ಯಾಂಕ್ ಕೂಡ ತೊಳೆದಿಲ್ಲ, ಪಾಚಗಟ್ಟಿ ಹೋಗ್ಯದ. ಯಾವ ಟೈಮ್ನಾಗ ಅದ ರೋಗ ರುಜಿನ ಬಂದು ಬಡವ್ರಿಗೆ ಏನಾದರೂ ಆದರೆ ಅದಕ್ಕೆ ನೇರ ಸಂಬಂಧಪಟ್ಟ ಅಧಿಕಾರಿನೇ ನಿರ್ವಹಣೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹಾರ ಮಾಡತಕ್ಕಂಥ ಕೆಲಸ ಮಾಡ್ಬೇಕು. ಇನ್ನೂ ಬ್ಯಾಸಿಗೆನೇ ಚಾಲುವಾಗಿಲ್ಲ, ಚಳಿಗಾಲದಲ್ಲೇ ನೀರಿಗೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಮತ್ತು ಊರಲ್ಲೆಲ್ಲ ಸ್ವಚ್ಛ ಸೊಳ್ಳೆಗಳ ಹಾವಳಿ ಜಾಸ್ತಿ ಆಗ್ಯದ. ಕೂಲಿ ಕಾರ್ಮಿಕರು ಹೊಲಕ್ಕೆ ರೈತರು ದುಡಿದು ಬಂದು ಮನೆಗೆ ಕುಂದ್ರಬೇಕಂದ್ರೆ ಸಂಜೆ ಆದ ತಕ್ಷಣ ಏನಾದ ಸೊಳ್ಳೆಗಳ ಹಾವಳಿ ಚಾಲು ಆಗ್ತದೆ. ತಕ್ಷಣ ಬ್ಲೀಚಿಂಗ್ ಪೌಡರ್ ಹೊಡೆದು ಪಾಗಿಂಗ್ ಮಾಡಿ ಕೇಸಿ ರೋಗ ರುಜಿನ ಬರಲಾರ್ದಂಗೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲದ್ರೆ ಯಾದಗಿರಿ ಟು ಶಾಪುರ ಹೋಗ್ತಕ್ಕಂಥ ಇಬ್ರಾಂಪುರ ಕ್ರಾಸಿಗೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದೆ. ಈ ಕರಣಗಿ ಗ್ರಾಮದಲ್ಲಿ ಸುಮಾರು ಅರ್ಧ ಗ್ರಾಮಿಗೆ 7-8 ತಿಂಗಳಿಂದ ಸುಮಾರು 8-9 ತಿಂಗಳಿಂದ ನೀರು ಸರಬರಾಜು ಆಗದೆ ದಿನನಿತ್ಯ ಕೂಲಿ ಕಾರ್ಮಿಕರು ಏನದ ಹೊಲಕ್ಕೆ ಹೋಗ್ಬೇಕು.